ಹಲವು ವರ್ಷಗಳಿಂದ ಹಳೆಯ ಮರಗಳು ಮಂಡ್ಯದಲ್ಲಿ ಹಲವು ಮರಗಳಿದ್ದು ಅವುಗಳಿಗೆ ರಕ್ಷಣೆ ಕೂಡ ಇದೆ. ಆದರೆ ಇತ್ತೀಚೆಗೆ ಹಲವು ಮರಗಳು ಒಣಗಿದ್ದು ಆ ಕೊಂಬೆಗಳಿಂದ ಓಡಾಡುವ ರಸ್ತೆಯಲ್ಲಿ ಪಾದಚಾರಿಗಳು ಹಾಗೂ ವಾಹನ ಚಾಲಕರ ಮೇಲೆ ಯಾವಾಗ ಬೇಕಾದರೂ ಬೀಳಬಹುದು. ಇದನ್ನು ಮನಗಂಡ ಅಧಿಕಾರಿಗಳು ಮರ ಕಡಿಯಲು ಟೆಂಡರ್ ಕರೆದು ರಂಬೆ ಕಡಿಯಲು ಅನುಮತಿ ಕೊಟ್ಟಿದ್ದಾರೆ. ಕೆಲವು ಟೆಂಡರ್ದಾರರು ಮರವನ್ನೇ ಕಡಿದು ಹಾಕುತ್ತಿದ್ದಾರೆ ಹಾಗೂ ಇದರ ಬಗ್ಗೆ ಮಾತನಾಡಿದರೆ ಹಲವು ಟೆಂಡರುದಾರರು ಗುತ್ತಿಗೆದಾರರು ಇದನ್ನು ವಿರೋಧ ವ್ಯಕ್ತಪಡಿಸುತ್ತಾರೆ. ಸರಿಯಾದ ರೀತಿಯಲ್ಲಿ ಟೆಂಡರ್ ಕರೆದು ಮರ ಕಡಿಯದೆ ಹಾಗೆ ಬರೀ ರಂಬೆಗಳನ್ನು ಕಡಿಯಲು ಅನುಮತಿ ಕೊಡಬೇಕೆಂದು ಅರ್ಜಿ ಸಲ್ಲಿಸಿದ ಹಲವು ಸಂಘಟಕರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ನಾಗಣ್ಣಗೌಡ ಕೂಡ ಇದರಲ್ಲಿ ಹಲವು ಮರಗಳನ್ನು ಕಡಿಯದೆ ಕೇವಲ ರಂಬೆಗಳನ್ನು ಅಂದರೆ ಕೆಲಸಕ್ಕೆ ಬಾರದ ರಂಬೆಗಳನ್ನು ದುರಸ್ತಿಯಲ್ಲಿರುವ ರಂಬೆಗಳನ್ನು ಕಡಿದು ಪರಿಸರ ಉಳಿಸಿ ಎಂದು ನಾಗಣ್ಣಗೌಡ ಹಾಗೂ ಇತರರು ಸೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ಒಂದು ವಾರ ಹಂಗೆ ಒಂದು ನೋಟಿಫಿಕೇಶನ್ ಹಾಕ್ತೀವಿ. ಸೊ ಅದು ಹಾಕಿದ್ಮೇಲೆ ಹರಾಜು ಮಾಡ್ತೀವಿ. ಹರಾಜು ಮಾಡಿದ್ಮೇಲೆ ಅವನು ಹರಾಜಲ್ಲಿ ತೊಗೊಂಡವನು ಅವನು ರೇಂಜ್ ಆಫೀಸ್ನಲ್ಲಿ ದುಡ್ಡು ಕಟ್ತಾನೆ. ದುಡ್ಡು ಕಟ್ಟಾದ್ಮೇಲೆ ಯಾರು ದುಡ್ಡು ಕಟ್ಟಿರ್ತಾರೋ ಅದ್ರ ಪ್ರಕಾರ ಅದನ್ನು ರಿಪೋರ್ಟ್ ಏನು ಹರಾಜಾಗಿರುತ್ತೆ ಅದನ್ನು ಎಲ್ಲ ಡಾಕ್ಯುಮೆಂಟ್ಸ್ ಸಮೇತ ನಮಗೆ ಬರುತ್ತೆ. ನಾವು ಅದನ್ನು DCF ಇದು ಮಾಡ್ತೀವಿ. ಅವರು ಸ್ಥಿರೀಕರಣ ಮಾಡ್ತಾರೆ, ಅಂದರೆ ಕನ್ಫರ್ಮ್ ಮಾಡ್ತಾರೆ ಹರಾಜು ಆಗಿದೆ ಅನ್ನೋದನ್ನು ಕನ್ಫರ್ಮ್ ಮಾಡ್ತಾರೆ. ಯಾಕೆಂದ್ರೆ ಮಂಡ್ಯದಲ್ಲಿ ಸುಮಾರು ಹಳೆ ಮರಗಳಿದೆ, ಅದನ್ನು ಗುರುತಿಸಿ ನೀವೇ ಕಡಿಬೇಕಾ ಇಲ್ಲ ಸಾರ್ವಜನಿಕರು ದೂರ ಬರಲೇಬೇಕಾ ಸರ್? ಇಲ್ಲಿ ಏನಿರ್ತಾರೆ, ನೀವೇನೇನು ತಿಳಿದಿದ್ರಿ, ಸಾರ್ವಜನಿಕರಿಂದ ಬಂದಂಥ ದೂರುಗಳ ಮೇಲೆ ನೀವು ಕ್ರಮ ವಹಿಸ್ತೀರೋ ಇಲ್ಲ ನೀವೇ ವಾಲಂಟಿ ಸುಮೋಟೋ ನೀವೇ ಅಂಥ ಮರಗಳನ್ನ ನೀವು ಪತ್ತೆ ಮಾಡಿ ಕಡಿಸ್ತೀರಾ ಅನ್ನೋದು ಎರಡು ಥರದಲ್ಲಿ ಹೌದು ಅಂತ ನಾನು ಹೇಳ್ತೀನಿ. ಯಾಕೆಂದರೆ ಸಾರ್ವಜನಿಕರು ಯಾರು ಅರ್ಜಿ ಕೊಡ್ತಾರೆ ಅವರು ಕೂಡ ಸಾರ್ವಜನಿಕ ಕಾಳಜಿಯಿಂದನೇ ಅರ್ಜಿ ಕೊಟ್ಟಿದ್ದಾರೆ ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ. ಸಾರ್ವಜನಿಕ ಕಾಳಜಿಯಿಂದ ಅರ್ಜಿ ಕೊಟ್ಟಿದ್ರೆ ಅಂಥವುಗಳನ್ನ ನಾವು ಪರಿಗಣಿಸಿ ಅಗತ್ಯ ಕ್ರಮಗಳನ್ನ ನಾವು ಕೈಗೊಳ್ಳಬೇಕಾಗುತ್ತೆ. ಮತ್ತು ಇನ್ನೊಂದು, ನಾವೇ ಪತ್ತೆ ಮಾಡಿ ಅದನ್ನ ಕ್ರಮ ತಗೊಳ್ಳೋದಕ್ಕಾದರೆ ನಾವು ಈಗಾಗಲೇ ಕೂಡ ನಾವು ಎಲ್ಲ ವಲಯಾರಣ್ಯ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ವಿ. ಈಗಾಗಲೇ ನೆಕ್ಸ್ಟು ಗಾಳಿ ಮಳೆ ಶುರುವಾಗೋಂಥ ಮಳೆಗಾಲ ಬರ್ತಾ ಇದ್ದಂಗೆ ಗಾಳಿ ಜೋರಾಗಿ ಬರ್ಬೋದು, ಮಳೆ ಬರ್ಬೋದು. ಹಾಗಾಗಿ ಯಾವುದೇ ಕೊಂಬೆಗಳು ಮರಗಳು ಬೀಳುವಂಥ ಚಾನ್ಸಸ್ ಇರ್ತವೆ. ಅಂಥವನ್ನ ಪತ್ತೆ ಮಾಡಿ ಮುಂಜಾಗ್ರತೆ ಕ್ರಮವಾಗಿ ಅಂಥವುಗಳನ್ನೆಲ್ಲ ತೆರವುಗೊಳಿಸೋದಕ್ಕೆ ಕ್ರಮ ತಗೊಳ್ಳಿ ಅಂತೇಳಿ ನಾವು ಈಗಾಗಲೇ ಅವ್ರಿಗೆ ನಿರ್ದೇಶನ ಕೊಟ್ಟಿದ್ವಿ. ಯಾಕೆಂದರೆ ಈಗಾಗಲೇ ಮಂಡ್ಯದಲ್ಲಿ 2 ಸಾವಾಗಿದೆ. ಒಂದು ಪಾರ್ಕ್ನಲ್ಲಿದ್ದಂಥ ಮರದ ಕೊಂಬೆ, ಅಂದರೆ ಒಣಗಿದ ಕೊಂಬೆ, ನಗರಸಭೆಯ ಪಾರ್ಕ್ ಏನಿತ್ತು, ನಗರಸಭೆಯ ಪಾರ್ಕ್ ಒಳಗಡೆ ಇದ್ದಂಥ ಮರದ ಕೊಂಬೆ ಒಣಗಿ ಅದು ಒಂದು ಬಿದ್ದು ಒಬ್ಬ ವ್ಯಕ್ತಿಯಲ್ಲಿ ಸಾವಾಗಿದ್ದ. ಆ ಸಂದರ್ಭದಲ್ಲಿ ವಲಯಾರಣ್ಯಾಧಿಕಾರಿಗಳ ಮೇಲೆ FIR ಆಗಿದೆ. ಆ ನಂತರದಲ್ಲಿ ಒಂದು ಇಲ್ಲಿ ನಮ್ಮ ಯಾವ ಏರಿಯಾದು ಆ ದೊಡ್ಡ ಆಸ್ಪತ್ರೆ ರೋಡಲ್ಲಿ ಒಂದು ರೋಡ್ ಸೈಡ್ ಮರದ ಪಕ್ಕ ಒಂದು ಡ್ರೈನೇಜ್ ಮಾಡಿದ್ರು. ಆ ಡ್ರೈನೇಜಿಂದ ಏನಾಗಿತ್ತು, ಅದರದ್ದು ಮರದ ಬುಡ ಕಟ್ಟಾಗಿತ್ತು. ಸೊ ಆ ಕಟ್ಟಾಗಿದ್ದ ಮಳೆ ಬಂದ ಸಂದರ್ಭದಲ್ಲಿ ಆ ಮರ ಒಂದು ನಿಂತಿದ್ದು ವ್ಯಾನ್ ಮೇಲೆ ಬಿದ್ದು ಅಲ್ಲಿ ಕೂಡ ಆವಾಗ ಒಂದು ಸಾವಾಗಿತ್ತು. ಆವಾಗಲೂ ಕೂಡ ಒಬ್ಬರು RFO ಮೇಲೇನೆ ಅದನ್ನು ಒಂದು FIR ಆಗಿತ್ತು. ಇದರಲ್ಲಿ ಏನಾಗುತ್ತೆ ಅಂದರೆ ಸಾರ್ವಜನಿಕರು ನಾವು ಅಬ್ಜೆಕ್ಷನ್ ಮಾಡ್ಬೋದು, ಇದ್ಯಾಕೆ ಮರ ಕಡಿದ್ರೆ ಅದ್ಯಾಕೆ ಮಾಡಿ. ಆ ಬಿದ್ದು ಮರ ಒಣಗಿರಲಿಲ್ಲ, ಹಸಿ ಮರ, ಅದು ಬೀಳುತ್ತೆ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ, ಅಂದಾಜು ಮಾಡೋಕ್ಕೂ ಆಗೋದಿಲ್ಲ. ಅಂಥ ಮರಗಳು ಇರ್ತವೆ. ಅಂಥ ಕೆಲವು ಸೂಕ್ಷ್ಮಗಳನ್ನ ನಾವು ಗಮನಿಸಿ ಅಂಥವುಗಳನ್ನ ಅಗತ್ಯವಾಗಿ ನಾವು ಸಾರ್ವಜನಿಕ ದೃಷ್ಟಿಯಲ್ಲಿ ನೋಡಿದಾಗ ಅದು ಹಸಿ ಮರ ಯಾಕೆ ಕಡಿದ್ರಿ ಅಂತ ನಿಮಗೆ ಅನಿಸ್ಬೋದು. ಅಲ್ಲಿ ವಾಸ್ತವಿಕವಾಗಿ ನಾವು ಅಲ್ಲಿ ಯಾರು ಪರಿಶೀಲನೆ ಮಾಡಿ ನೋಡಿರ್ತಾರೋ ಅಂಥವ್ರಿಗೆ ಗೊತ್ತಿರ್ತದೆ. ಅಂಥವುಗಳನ್ನು ಮಾತ್ರ ನಾವು ತೆರವುಗೊಳಿಸೋ ಕ್ರಮ ತಗೊಳ್ತೀವಿ. ಕಾನೂನು ಬಾಹಿರವಾಗಿ ಯಾವುದೇ ನೀವು ಏನು ಕೇಳ್ತಾ ಇದ್ದೀರಿ ಡಿಮಾರ್ಟ್ ವಿಚಾರವಾಗಿ, ಇದರಲ್ಲಿ ನಾವು ಯಾವುದೇ ಒಂದು ಕಾನೂನು ಬಾಹಿರವಾಗಿ ಮರಗಳನ್ನ ಕಡಿಸಿಲ್ಲ, ಮೊದಲನೇದಾಗಿ. ಆಮೇಲೆ ಅದರಲ್ಲಿ ಏನಿದೆ, ಅಲ್ಲಿ ಕೊಂಬೆಗಳನ್ನು ಮಾತ್ರ ಎಲ್ಲಿ ಹೈಟೆನ್ಷನ್ ವೈರ್ ಬರುತ್ತೆ, ಅಲ್ಲಿ ಒಂದು ವೈರ್ ಬರುತ್ತೆ, ಅದ್ರ ಪ್ರಕಾರ ಅಲ್ಲಿ ತೊಂದರೆ ಆಗೋಂಥ ಕೊಂಬೆಗಳನ್ನು ಮಾತ್ರ ತೆಗೆಸಿದ್ದೀವಿ ನಾವು. ಇದ್ರ ಬಗ್ಗೆ ತಾವು ಬೇಕಾದ್ರೆ ಸ್ಪಾಟಲ್ಲಿ ಹೋಗಿ ಯಾರು ಬೇಕಾದ್ರೂ ಹೋಗಿ ಅಲ್ಲಿ ಪರಿಶೀಲನೆ ಮಾಡ್ಕೋಬೋದಾಗಿದೆ. ಸೊ ಹಾಗಾಗಿ ನಾವು ಯಾವುದೇ ಒಂದು ನಿಯಮ ಬಿಟ್ಟು ನಾವು ಮಾಡಿಲ್ಲ. ಯಾಕೆಂದರೆ ಈಗಾಗಲೇ ಯಾವುದೋ ಒಂದು ರಿಕ್ವೆಸ್ಟ್ ಬಂದಿದೆ, ಅಲ್ಲಿ ಯಾರು ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ಅಲ್ಲಿ ವೈರ್ ಅಂದರೆ ಲೈನ್ ಏನಿದೆ ಅಲ್ಲಿ ಮುಂದೆ ಹೋಗಿರೋದು ಹೈವೇನಲ್ಲಿ ಅದನ್ನು ರೈಸ್ ಮಾಡಿದ್ದಾರೆ. ಆ ರೈಸ್ ಮಾಡಿದಾಗ ಅಲ್ಲಿ ಮರಗಳ ಕೊಂಬೆಗಳಿರೋದ್ರಿಂದ ಅದನ್ನು ತೆಗಿಬೇಕು ಅಂತ ಇರೋದ್ರಿಂದ ಅದರಿಂದ ನಾವು ಏನು ಅರ್ಜಿ ಬಂದಿತ್ತೋ ಅದ್ರ ಪ್ರಕಾರ ನಮ್ಮ ವಲಯಾರಣ್ಯಾಧಿಕಾರಿ ಅವರಿಗೆ ಅರ್ಜಿ ಬಂದಿದೆ. ಅದ್ರ ಪ್ರಕಾರ ಅವರು ಫೋಟೋ ಎಲ್ಲ ತೆಗೆದು ಅದನ್ನೆಲ್ಲ ಮಾಜರ್ ಕ್ರಮದಂತೆ ಅವ್ರನ್ನ ರೆಕಮೆಂಡ್ ಮಾಡಿದ್ದಾರೆ. ಅವರು ಅರ್ಜಿ ಕೊಟ್ಟವರು ಮರಗಳನ್ನ ಕಡೀರಿ ಅಂತ ಹೇಳಿದ್ದಾರೆ.
ಆದರೆ ನಾವು ಅಲ್ಲಿ ಪೂರ್ತಿ ಮರಗಳು ಇವ್ರು ಏನು ಕೇಳಿದ್ದಾರೆ ಅಷ್ಟು ಮರಗಳನ್ನ ತೆಗೆಯೋದಕ್ಕೆ ಅವಕಾಶ ಇಲ್ಲ. ಯಾಕಂದರೆ ಇವತ್ತಿನ ದಿನ ಮರಗಳ ಅವಶ್ಯಕತೆ ಭಾಳಷ್ಟು ಇದೆ. ಸೊ ಇವತ್ತಿನ ತಾಪಮಾನಗಳ ಹೆಚ್ಚಿಗೆ ಆಗ್ತಾ ಇರೋದ್ರಿಂದ ಇವತ್ತಿನ ದಿನ ನಾವು ಯಾವುದೇ ಮರಗಳನ್ನು ಅನಾವಶ್ಯಕವಾಗಿ ಕಡಿಯುವುದನ್ನು ನಾವು ಯಾವುದೇ ಥರದಲ್ಲಿ ನಾವು ಅದನ್ನು ಸಪೋರ್ಟ್ ಮಾಡೋದಿಲ್ಲ. ಹಾಗಾಗಿ ಅವ್ರೇನು ಮರಗಳು ಕಡೀರಿ ಅಂತ ಹೇಳಿದರೆ ಅದನ್ನು ನಾವು ಮಾಡಿಲ್ಲ. ನಮಗೆ ಅಲ್ಲಿ ಅವಶ್ಯಕತೆ ಅಂತ ಕೊಂಬೆಗಳನ್ನು ಮಾತ್ರ, ಯಾವುದು ವೈರಿಗೆ ತಾಗುವಂಥ ಕಂಬಗಳನ್ನು ಹೈಟ್ ಮಾಡಿದಾಗ ತಗೊಳ್ಳುವಂಥ ಕೊಂಬೆಗಳನ್ನು ಮಾತ್ರ ನಾವು ಅದನ್ನು ತೆರವುಗೊಳಿಸೋದಕ್ಕೆ ನಾವು ರೆಕಮೆಂಡ್ ಮಾಡಿದ್ವಿ. RF ಅವರು ರೆಕಮೆಂಡ್ ಮಾಡಿದ್ರು, ಮಾಜರ್ ಮಾಡಿ ಅದ್ರ ಪ್ರಕಾರ ಪರಿಶೀಲನೆ ಮಾಡಿ ಅದ್ರ ಪ್ರಕಾರ DCF ಅವರು ಆದೇಶ ಕೊಟ್ಟಿರ್ತಾರೆ, ಅದನ್ನು ಹರಾಜು ಮಾಡಿ ಕ್ರಮ ತಗೊಳ್ಳಿ ಅಂತೇಳಿ ಅದ್ರ ಪ್ರಕಾರ ನಾವು ಹರಾಜು ಪ್ರಕಟಣೆ ಹೊರಡಿಸಿದ್ದೀವಿ. ಹರಾಜು ಪ್ರಕಟಣೆ ಹೊಡಿಸಿ ಅದರಂತೆ ಅದನ್ನು ಒಬ್ಬರಿಗೆ ಹರಾಜಾಗಿದೆ, ಹರಾಜಿನಲ್ಲಿ ತಗೊಂಡಂಥವರು ಅದನ್ನು ಸರ್ಕಾರಕ್ಕೆ ಹರಾಜು ಮೊತ್ತನ ಕಟ್ಟಿದ್ದಾರೆ. ಹರಾಜು ಮೊತ್ತ ಕಟ್ಟಿದ ನಂತರ ಅವರು ಮರದ ಕೊಂಬೆಗಳನ್ನು ಅವರು ಕತ್ತರಿಸಿದ್ದಾರೆ. ಇದು ಕೂಡ ಅಂತ ಹೋಗಿ ಸ್ಪಾಟಲ್ಲಿ ಬೇಕಾದ್ರೆ ನೋಡ್ಬೋದು. ಅದು ತಂತಿ ಏನು ವೈರ್ ಎಳೆದಿದ್ದಾರೋ ಆ ಭಾಗದಲ್ಲಿ ಬರುವಂಥ ಕೊಂಬೆಗಳನ್ನು ಅವರು ತೆಗೆದಿರೋದು ಸ್ಪಷ್ಟವಾಗಿ ಕಾಣುತ್ತೆ ಅದನ್ನು. ಹಾಗಾಗಿ ನಮ್ಮಲ್ಲಿ ಯಾವುದೇ ಕಾನೂನು ಬಾಹಿರವಾಗಿ ಆಗಲಿ ಅನವಶ್ಯಕವಾಗಿ ಮರಗಳನ್ನ ಕಡಿಯೋದಾಗಲಿ ನಾವು ಯಾವುದೇ ಥರದಲ್ಲಿ ನಾವು ಅದಕ್ಕೆ ಸಹಕಾರ ನೀಡೋದಿಲ್ಲ, ಅದಕ್ಕೆ ಅವಕಾಶ ಕೊಡೋದಿಲ್ಲ. ಯಾವುದೇ ಕಾರಣಕ್ಕೂ ಅದಕ್ಕೆ ಅವಕಾಶ ಕೊಡೋದಿಲ್ಲ. ಅಗತ್ಯ ಇದ್ದರೆ ಮಾತ್ರ ಸಾರ್ವಜನಿಕರಿಂದ ದೂರ ಬಂದರೂ ಕೂಡ ನಾವು ಮರ ಕಡಿಬೇಕು ಅಂತೇಳಿ ಕೆಲವು ಅರ್ಜಿಗಳು ಕೊಡ್ತಾರೆ. ನಮಗೆ ಅಲ್ಲಿ ಏನು ಎಲೆ ಉದುರುತ್ತೆ, ಕಸ ಗುಡ್ಸೋಕ್ಕಾಗಲ್ಲ, ನಮ್ಮ ಕೊಂಬೆ ಮೇಲೆ ಬರುತ್ತೆ, ಅಂಥವನ್ನೆಲ್ಲ ನಾವು ಪರಿಗಣಿಸೋದೇ ಇಲ್ಲ. ಯಾಕೆಂದರೆ ಪ್ರಕೃತಿಯಲ್ಲಿ ಎಲೆ ಉದುರೋದು ಸಹಜ ಆಗಿರ್ತದೆ. ಹಾಗಾಗಿ ನಾವು ಸಣ್ಣ ಪುಟ್ಟ ವಿಚಾರಗಳಿಗೆ ನಾವು ಮರ ತೆಗೆಯೋದಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ. ಹಾಗಾಗಿ ಇಲ್ಲಿ ಯಾವುದೋ ಒಂದು ಅಪ್ಲಿಕೇಶನ್ ಇಲ್ಲಿ ಜುಲೈನಲ್ಲಿ ಕೊಟ್ಟಿದ್ದಾರೆ. ಜುಲೈನಲ್ಲಿ ಅರ್ಜಿ ಕೊಟ್ಟಿದ್ದಾರೆ. ಸರ್, ಎಲೆಕ್ಟ್ರಿಕ್ ಕಾಂಟ್ರಾಕ್ಟರ್ ಒಬ್ರು ಅರ್ಜಿ ಕೊಟ್ಟ ತಕ್ಷಣ ಅದರ ಆಕ್ಷನ್ ತಗೋಬಹುದು. ಜಾಗದ ಓನರ್ ಕೊಡಬೇಕು, ಇಲ್ಲ ಹೈವೇನವ್ರು ಕೊಡಬೇಕು. ಈಗ ಸಾರ್ವಜನಿಕವಾಗಿ ಅರ್ಜಿ ಬಂದಾಗ ಸಾರ್ವಜನಿಕ ಅರ್ಜಿ ಅಂದ್ರೆ ಯಾವುದು? ಸಾರ್ವಜನಿಕ ಅರ್ಜಿ ಅಂದ್ರೆ ಯಾರು ಕೊಡಬೇಕು? ಸಾರ್ವಜನಿಕ ಅರ್ಜಿ ಅಂದ್ರೆ ಯಾರು? ಸಾರ್ವಜನಿಕರು ಯಾರು? ಪಬ್ಲಿಕ್. ಯಾವ್ದಾದ್ರು ಪಬ್ಲಿಕ್ಗೆ ಯಾವ್ದಾದ್ರು ಸಮಸ್ಯೆ ಆಗ್ತಾ ಇದೆ ಅಂದಾಗ, ಯಾರು ದುಡ್ಡು ಕೊಟ್ಟಾಗ, ಈಗ ನಿಮ್ಗೆ ಗಮನಕ್ಕೆ ಬರುತ್ತೆ, ಯಾವುದೋ ಒಂದು ರೋಡಲ್ಲಿ ಯಾವುದೋ ಒಂದು ಮರದಿಂದ ತೊಂದರೆ ಆಗ್ತಿದೆ ಅಂತ ನಾವು ಅರ್ಜಿ ಕೊಟ್ಟರೆ ಅಲ್ಲಿ ಆ ಅಕ್ಕಪಕ್ಕದ ಮನೆಯವರೇ ಕೊಡಬೇಕಾಗಿಲ್ಲ. ನೀವು ಸಾರ್ವಜನಿಕರಲ್ಲಿ ಓಡಾಡೋಂಥವ್ರು ನೀವೇನಾದರೂ ಗಮನಿಸಿ, ನಮಗೆ ಇಂಥ ಮರದಿಂದ ನಾಳೆ ದಿನ ಸಾರ್ವಜನಿಕರಿಗೆ ತೊಂದರೆ ಆಗ್ಬೋದು ಅಂತ ತಾವೇನಾದರೂ ಅದು ನಮಗೆ ಗಮನಕ್ಕೆ ತಂದರೆ, ಅದು ನಿಜವಾಗ್ಲೂ ಅದು ಸಮಸ್ಯೆ ಆಗುತ್ತೆ ಅನ್ನೋದಾದರೆ ಅದನ್ನು ತೆರವುಗೊಳಿಸ್ಕೊಡ್ತೀವಿ. ಅದನ್ನು ನೋಡಿ ಅದನ್ನು ಪರಿಶೀಲನೆ ಮಾಡ್ತೀವಿ. ಕೊಂಬೆ ಕಡಿಸ್ಬೇಕಾ, ಮರ ಕಡಿಸ್ಬೇಕಾ, ಇಲ್ಲ ಮರ ಕಡಿಸೋ ಅವಶ್ಯಕತೆ ಇಲ್ವೋ ಅನ್ನೋದನ್ನು ನಾವು ಅದನ್ನು ಗಮನಿಸಿ ಅದ್ರ ಪ್ರಕಾರ ನಾವು ಕ್ರಮ ವಹಿಸ್ತೀವಿ. ನಾವು ಅದನ್ನು ನಗರದಲ್ಲಿ ಅಕ್ರಮವಾಗಿ ಮತ್ತು ಕಾನೂನು ಬಾಹಿರವಾಗಿ ಅರಣ್ಯ ಇಲಾಖೆ ನೇತೃತ್ವದಲ್ಲಿ ಮರಗಳನ್ನು ಕಡಿತಕ್ಕಂಥ ಕೆಲಸ ಆಗ್ತಿತ್ತು. ಅದ್ರ ಬಗ್ಗೆ ನಾವು ನಿನ್ನೆ ಪ್ರತಿಭಟನೆಯನ್ನು ಕೂಡ ಮಾಡಿದ್ವಿ, ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ವಿ. ಇವತ್ತು ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳ ನೇತೃತ್ವದಲ್ಲಿ ಒಂದು ಅನೌಪಚಾರಿಕ ಸಭೆ ಕೂಡ ನಡೆಯಿತು. ನಾವು ಸಭೆಯಲ್ಲಿ ಚರ್ಚೆ ಮಾಡಿದ ವಿಚಾರಗಳು ಮತ್ತು ಅಲ್ಲಿ ಕಂಡುಬಂದಂಥ ವಿಷಯ ಏನಪ್ಪ ಅಂತ ಹೇಳಿದ್ರೆ, ನಿನ್ನೆ ತನಕ ಅವ್ರು ಏನು ವಾದ ಮಾಡ್ತಿದ್ರು ಅಂತ ಹೇಳಿದ್ರೆ, ಸಾರ್ವಜನಿಕರ ದೂರಿನ ಮೇರೆಗೆ ನಾವು ಮರಗಳನ್ನ ಕಡಿದಿದ್ದೀವಿ, ರಂಬೆಗಳನ್ನ ಕದಿಸಿದ್ದೀವಿ ಅಂತ ಹೇಳ್ತಿದ್ರು. ಮತ್ತು ಮಾಧ್ಯಮಗಳಿಗೆ ಅವ್ರು ಕೊಟ್ಟಿರ್ತಕ್ಕಂಥ ಹೇಳಿಕೆಯಲ್ಲಿ ಮನ್ಮೂಲ್ ಗೆದ್ಲಿಗೆರೆ ಇರತಕ್ಕಂಥ ಮನ್ಮೂಲ್ಗೆ ಹೈಟೆನ್ಷನ್ ವೈರ್ ಹೋಗ್ತಾ ಇತ್ತು, ಅದಕ್ಕೋಸ್ಕರ ಕಡಿದೀವಿ ಅಂತ ಹೇಳಿದ್ರು. ಇವತ್ತು ನಾವು ಸ್ಥಳಕ್ಕೆ ಬಂದು ಕಡತಗಳನ್ನ ವೀಕ್ಷಣೆ ಮಾಡಿ ನೋಡಿದಾಗ ಅಲ್ಲಿ ಏನು ಅರ್ಜಿ ತಗೊಂಡಿದ್ರೆ ಮರಗಳನ್ನ ಕಡಿಬೇಕು ಅಂತೇಳಿ ಆ ಥರದ ವ್ಯಕ್ತಿ ಅಸ್ತಿತ್ವದಲ್ಲೇ ಇಲ್ಲ. ಅದು ಒಬ್ಬ ವಿದ್ಯುತ್ ಗುತ್ತಿಗೆದಾರನ ಹೆಸರಿನಲ್ಲಿ ಇವರೇ ಒಂದು ಅರ್ಜಿಯನ್ನು ಕ್ರಿಯೇಟ್ ಮಾಡ್ಕೊಂಡು ಆ ಡಿಮಾರ್ಟ್ ಅಂತಕ್ಕಂಥ ಏನೊಂದು ವಾಣಿಜ್ಯ ಕಂಪನಿ ಓಪನ್ ಆಗ್ತಾ ಇದೆಯಲ್ಲ, ಅಲ್ಲಿ ಕೆಲಸ ಮಾಡ್ತಕ್ಕಂಥ ಒಬ್ಬ ವಿದ್ಯುತ್ ಗುತ್ತಿಗೆದಾರ, ಕ್ಲಾಸ್ 1 ಗುತ್ತಿಗೆದಾರನ ಹೆಸರಿನಲ್ಲಿ ಒಂದು ಫೇಕ್ ಅರ್ಜಿಯನ್ನು ಸೃಷ್ಟಿ ಮಾಡ್ಕೊಂಡು ಆ ಮರಗಳನ್ನ ಕಡಿದಿರ್ತಕ್ಕಂಥದ್ದು ಇವತ್ತು ನಮಗೆ ಕಂಡು ಬಂದಿದೆ. ಈಗ ಸ್ಥಳಕ್ಕೂ ಕೂಡ ನಾವು ಅವ್ರನ್ನ ಕರ್ಕೊಂಡು ಹೋಗ್ತೀವಿ ಸ್ಥಳಕ್ಕೆ. ಯಾಕಂದರೆ ಅರಣ್ಯ ಇಲಾಖೆ ಅರಣ್ಯವನ್ನು ಉಳಿಸೋ ಕೆಲಸ ಮಾಡಬೇಕಾಗಿತ್ತು, ಮರಗಳನ್ನ ಉಳಿಸೋ ಕೆಲಸ ಮಾಡಬೇಕಾಗಿತ್ತು. ಬದಲಾಗಿ ಏನು ಮಾಡಿದ್ದಾರೆ, ಖಾಸಗಿ ವಿದ್ಯುತ್ ಗುತ್ತಿಗೆದಾರರ ಜೊತೆ ಸೇರ್ಕೊಂಡು ಒಂದು ನಕಲಿ ಅರ್ಜಿ ಸೃಷ್ಟಿ ಮಾಡ್ಕೊಂಡು ಆ ಅರ್ಜಿ ಹೆಸರಿನಲ್ಲಿ ಇವತ್ತು ಮರಗಳನ್ನ ಕಡಿದಿದೆ. ನಾವು ಸನ್ಮಾನ್ಯ ಈ ರಾಜ್ಯದ ಅರಣ್ಯ ಇಲಾಖೆ ಸಚಿವರಂತ ಈಶ್ವರ್ ಖಂಡ್ರೆ ಅವ್ರನ್ನ ನಾವು ಮನವಿ ಮಾಡ್ತೀವಿ. ನಿಮಗೆ ಪರಿಸರದ ಬಗ್ಗೆ ಸಾಕಷ್ಟು ಕಾಳಜಿ ಇದೆ, ಅರಣ್ಯದ ಬಗ್ಗೆ ಕಾಳಜಿ ಇದೆ. ಕೂಡಲೇ ಯಾರು ಈ ಕೃತ್ಯಕ್ಕೆ ಕಾರಣ ಆಗಿರ್ತಕ್ಕಂಥ ಇಲ್ಲಿನ ಅಧಿಕಾರಿ ಇದೆಯೋ ಅವ್ರನ್ನ ಅಮಾನತು ಮಾಡಬೇಕು. ಈ ಜಿಲ್ಲೆನಲ್ಲಿ ಇನ್ಯಾವತ್ತೂ ಕೂಡ ಈ ರೀತಿಯಲ್ಲಿ ಅಕ್ರಮವಾಗಿ, ಯಾಕಂದರೆ ಸಾರ್ವಜನಿಕ ರೈತರು, ಬಡವರು, ನಮಗೆ ಕೃಷಿಗೆ ತೊಂದರೆ ಆಗ್ತಿರ್ತಕ್ಕಂಥ ಮರಗಳನ್ನ ಕಡಿಸ್ಬೇಕು ಅಂದರೆ ವರ್ಷಾನುಗಟ್ಟಲೆ ಅಲಿಸ್ತೀರಿ. ನೂರಾರು ಜನಕ್ಕೆ ನೆರಳು ಮತ್ತು ಆಮ್ಲಜನಕವನ್ನು ಕೊಡ್ತಕ್ಕಂಥ ಮರಗಳನ್ನ ಕಾನೂನು ವಿರುದ್ಧವಾಗಿ ನೀವು ಕಡ್ದಾಕ್ತಕ್ಕಂಥ ಕೆಲಸ ಆಗಬಾರ್ದಿದ್ದು. ಹಂಗಾಗಿ ಅರಣ್ಯ ಇಲಾಖೆ ಮಂತ್ರಿಗಳಾಗಿರ್ತಕ್ಕಂಥ ಖಂಡ್ರೆ ಅವ್ರಿಗೆ ನಾನು ಮನವಿ ಮಾಡ್ತೀನಿ. ಇವತ್ತೇ ಅವ್ರಿಗೆ ಆನ್ಲೈನ್ ದೂರು ಕೂಡ ಸಲ್ಲಿಸ್ತಾ ಇದ್ದೀನಿ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳನ್ನ ಅಮಾನತು ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ನಾವೆಲ್ಲ ಸಂಘಟನೆಗಳ ಪರವಾಗಿ ಆಗ್ರಹಿಸ್ತೀವಿ.